ನೆಚ್ಚಿನದಂತಹ ಚಂದಾದಾರಿಗೆ, ಮುತ್ತಿನಂತಹ ವೀಕ್ಷಕರಿಗೆ ಕುನಿಮಲ್ ವರ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ಮಾನ್ಸೂನ್ ಬಂಪರ್ ಬಗ್ಗೆ ನಾವು ತಿಳ್ಕೊಳ್ಳೋಣ. 2026ನೇ ಇಸ್ವಿದು ಮಾನ್ಸೂನ್ ಬಂಪರ್ ಅಂದರೆ ಮಳೆಗಾಲದಲ್ಲಿ ಬಿಡುಗಡೆ ಆಗುವ ಬಂಪರ್ ಹೆಸರೇ ಮಾನ್ಸೂನ್ ಬಂಪರು. ಟಿಕೆಟ್ ಪಡೆದುಕೊಂಡರೆ ಅದರ ಫಲಿತಾಂಶ ಯಾವಾಗ ನಾವು ನೋಡಬಹುದು, ಯಾವ ವೆಬ್ಸೈಟ್ ಅಲ್ಲಿ ನಮಗೆ ಸಿಗುತ್ತೆ, ಬಿಆರ್ ಸಂಖ್ಯೆ, ಆಮೇಲೆ ಎಷ್ಟು ಸೀರೀಸ್ ಇದ್ದಾವೆ, ಮೊದಲನೇ ಬಹುಮಾನದಿಂದ ಅಂತಿಮ ಬಹುಮಾನ ಏನೇನಾಗಿರುತ್ತೆ ಈ ಮಾನ್ಸೂನ್ ಬಂಪರ್ ಅಲ್ಲಿ ಅಂದ್ರೆ 2026ನೇ ಇಸ್ವಿದು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, ದಯವಿಟ್ಟು ನೀವು ಈ ವಿಡಿಯೋ ಕೊನೆ ತನಕ ನೋಡಿ, ಅವಾಗಲೇ ಇದರದ್ದು ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಸಿಗದು. ಸ್ನೇಹಿತರೆ, ಮಾನ್ಸೂನ್ ಬಂಪರ್ ಟಿಕೆಟ್ ಯಾವ ರೀತಿ ಇರುತ್ತದೆ, ನೋಡಕ್ಕೆ ಹೆಂಗಿರುತ್ತವೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಈ ರೀತಿ ಇರುತ್ತೆ ಮಾನ್ಸೂನ್ ಬಂಪರ್ ಈ ರೀತಿ ಇರುತ್ತೆ. ಹಿಂದುಗಡೆ ಈ ರೀತಿ ಎಲ್ಲ ಪ್ರೈಸ್ ಡಿಕ್ಲರೇಷನು, ಗೌರ್ಮೆಂಟ್ದು ಸರ್ಕಾರದ ಚಿಹ್ನೆ, ಸೀಲು, ಆಯ್ತಾ, ಇಲ್ಲೆಲ್ಲ ಇನ್ಸ್ಟ್ರಕ್ಷನ್ ಇವೆಲ್ಲ ಬರೆದಿರ್ತಾರೆ. ಇದೆ ಟಿಕೆಟಿನ ಭಾಗ, ಆಯ್ತಾ. ಈಗ ನಾವು ಮಾನ್ಸೂನ್ ಬಂಪರ್ 2026 ಇಸ್ವಿದು ಮೊದಲನೇ ಬಹುಮಾನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದ್ರಾಗ ಎಷ್ಟು ಸೀರೀಸ್ ಇದ್ದಾವೆ ನೋಡಿ. ಸ್ನೇಹಿತರೆ, ಮಾನ್ಸೂನ್ ಬಂಪರ್ ಅಲ್ಲಿ 5 ಸೀರೀಸ್ ಇರುತ್ತವೆ. MA, MB, MC, MD, ME ಅಷ್ಟೇ 5 ಸೀರೀಸು. ಬಿಆರ್ ಸಂಖ್ಯೆ ಅಂದರೆ ಡ್ರಾ ಆಗುವ ಸಂಖ್ಯೆ BR 110. ಅಂದರೆ ಹಿಂದಿನ ವಿಶ್ವ ಬಂಪರ್ 109 ಇತ್ತು, ಮಾನ್ಸೂನ್ ಬಂಪರ್ 110 ಆಗಿದೆ. ಮುಂದೆ ಬರುವ ಒಣ ಬಂಪರು 111 111 ಆಗುತ್ತೆ. ಬಿಆರ್ ಸಂಖ್ಯೆ ಅಂದರೆ ಇದೊಂದು ಡ್ರಾ ಸಂಖ್ಯೆ. ಈಗ ನಾವು ನೋಡೋಣ ಮೊದಲನೇ ಬಹುಮಾನ. ಸ್ನೇಹಿತರ, ಮಾನ್ಸೂನ್ ಬಂಪರ್ ಅಲ್ಲಿ 10 ಕೋಟಿ ಇದೆ. 10 ಕೋಟಿ ಯಾವ್ದಾರ ಒಂದು ಸೀರೀಸಿಗೆ ಹೋಗುತ್ತೆ. ಅಂದ್ರೆ ನಾನು ಇವಾಗ 5 ಸೀರೀಸ್ ಹೇಳಿದ್ನಲ್ಲ, MA, MB, MC, MD ಮತ್ತು ME. ಇದರಿಗೆ ಯಾವ್ದಾದ್ರು ಒಂದು ಸೀರೀಸ್ಗೆ ಡ್ರಾ ಆಗುತ್ತೆ. ಮುಂದುಗಡೆ 6 ಅಂಕಿಗಳಿರುತ್ತೆ. ಯಾವ ಅಂಕಿ ಬೀಳುತ್ತೆ, ಯಾವ ಸೀರೀಸ್ ಬೀಳುತ್ತೆ, ಅದಕ್ಕೆ ಮೊದಲನೇ ಬಹುಮಾನ 10 ಕೋಟಿ ಹೋಗುತ್ತೆ, ಒಬ್ಬರಿಗೆ ಹೋಗೋದು. ಎರಡನೇ ಬಹುಮಾನ ಮಾನ್ಸೂನ್ ಬಂಪರ್ ಸ್ನೇಹಿತರೆ 10 ಲಕ್ಷ ಇಟ್ಟಿದ್ದಾರೆ. ಈ 10 ಲಕ್ಷ ಪ್ರತಿಯೊಂದು ಸೀರೀಸು ಇದೆ. ಅಂದ್ರೆ MAಗೆ 10 ಲಕ್ಷ, MBಗೆ 10 ಲಕ್ಷ, MCಗೆ 10 ಲಕ್ಷ, MDಗೆ 10 ಲಕ್ಷ ಮತ್ತು MEಗೆ, ಅಂದ್ರೆ ಪ್ರತಿಯೊಂದು ಸೀರೀಸು 10 ಲಕ್ಷ ಪ್ರಕಾರ ಎರಡನೇ ಬಹುಮಾನ ಮಾನ್ಸೂನ್ ಬಂಪರ್ 2026ನೇ ಟಿಕೆಟ್ ನಿಮಗೆ ನೋಡಬಹುದು. ಮೂರನೇ ಬಹುಮಾನ ಬಂದ್ಬಿಟ್ಟು ಸ್ನೇಹಿತರೆ, ಈ ಮಾನ್ಸೂನ್ ಬಂಪರ್ 2026 ಟಿಕೆಟ್ ಅಲ್ಲಿ 5 ಲಕ್ಷ ಇಟ್ಟಿದ್ದಾರೆ. 5 ಲಕ್ಷನೂ ಕೂಡ ಎರಡನೇ ಬಹುಮಾನ ತರನೇ, ಅಂದ್ರೆ ಪ್ರತಿಯೊಂದು ಸೀರೀಸಿಗೂ 5 ಲಕ್ಷ ಕೊಡ್ತಾರೆ. MA, MB, MC, MD ಮತ್ತು MEಗೆ 5 ಲಕ್ಷ ಪ್ರಕಾರ ಹೋಗುತ್ತೆ. ಮೂರನೇ ಬಹುಮಾನ ಸ್ನೇಹಿತರೆ, ನಾಲ್ಕನೇ ಬಹುಮಾನ ಬಂದ್ಬಿಟ್ಟು 3 ಲಕ್ಷ. ನಾಲ್ಕನೇ ಬಹುಮಾನ 3 ಲಕ್ಷನೂ ಕೂಡ ಪ್ರತಿಯೊಂದು ಸೀರೀಸಿಗೂ ಇರುತ್ತೆ. ಅಂದ್ರೆ MAಗೆ 3 ಲಕ್ಷ, MBಗೆ 3 ಲಕ್ಷ, MC, MD ಮತ್ತು MEಗೆ 3 ಲಕ್ಷ. ಫಸ್ಟ್ ಪ್ರೈಸ್ 10 ಕೋಟಿ, ಸೆಕೆಂಡ್ ಪ್ರೈಸು 10 ಲ್ಯಾಕ್ಸು, ಆಮೇಲೆ ಥರ್ಡ್ ಪ್ರೈಸು 5 ಲ್ಯಾಕ್ಸು, ಫೋರ್ತ್ ಪ್ರೈಸು 3 ಲ್ಯಾಕ್. ಅಂದರೆ 1 to 4 ತನಕ ದೊಡ್ಡ ಅಮೌಂಟ್ ಮುಗೀತು. ಈಗ ಕೊನೆ 4 ಅಂಕ ಅಂದ್ರೆ ಟಿಕೆಟ್ ಅಲ್ಲಿ ಈಗ 6 ಸಂಖ್ಯೆ ಇದ್ರೆ 1 2 3 4 5 6 ಸಂಖ್ಯೆ ಇದ್ರೆ, ಈ 1 2 ಮೊದಲನೇ 2 ಸಂಖ್ಯೆ ಬಿಟ್ಬಿಟ್ಟು ಕೊನೆ 4 ಅಂಕ ಅಂದ್ರೆ 3 4 5 6, ಇದು ಉದಾಹರಣೆಗೆ ಹೇಳ್ತಿರೋದು. ಈಗ ನಿಮ್ ಟಿಕೆಟ್ ಸಂಖ್ಯೆ 1 2 3 4 5 6 ಆದ್ರೆ ಮೊದಲನೇ 2 ಸಂಖ್ಯೆ ಬಿಟ್ಬಿಟ್ಟು 3 4 5 6ನ ಕನ್ಸಿಡರ್ ಮಾಡ್ತಾರೆ. 5th ಪ್ರೈಸ್ಗೆ, 6th ಪ್ರೈಸ್ಗೆ, 5th 6th 7th 8th ಪ್ರೈಸ್ ತನಕ ಈ ಕೊನೆ 4 ಅಂಕನೇ ಕನ್ಸಿಡರ್ ಮಾಡೋದು. ಅಂದ್ರೆ ನಿಮ್ಮ ಟಿಕೆಟ್ ಅಲ್ಲಿ 1 2 3 4 5 6 ಇದ್ರೆ 1 2 ಬಿಟ್ಬಿಟ್ಟು 3 4 5 6 ನೋಡ್ತಾರೆ. ಈಗ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ 5th ಪ್ರೈಸ್ ಬಂದ್ಬಿಟ್ಟು 5,000 ಹಿಂಗೆ. ಅಂದ್ರೆ ನಿಮ್ ಕೊನೆ 4 ಅಂಕ 5,000 ಪಟ್ಟಿಯಲ್ಲಿದ್ದರೆ ನಿಮ್ಗೆ 5,000, ಆಯ್ತಾ. ಮತ್ತೆ ಆರನೇ ಬಹುಮಾನ ಬಂದ್ಬಿಟ್ಟು 1,000 6ನೇ ಬಹುಮಾನ, ಅದನ್ನು ಕೂಡ ಕೊನೆ 4 ಅಂಕ. 7ನೇ ಬಹುಮಾನ 500, 8ನೇ ಬಹುಮಾನ 250, ಆಯ್ತಾ. ಸೊ ನಿಮಗೆ
ಪ್ರೈಸ್ ಫಸ್ಟಿಂದ 8 ತನಕ ತಿಳಿಸಿದ್ದೀನಿ. ಈಗ ಕನ್ಸೋಲೇಷನ್ ಪ್ರೈಸ್ ಅಂತಂದ್ರೆ ಮೊದಲನೇ ಬಹುಮಾನ ಅಂಕಿಗಳೆಲ್ಲ ಸೇಮ್ ಇರುತ್ತವೆ, ಆದ್ರೆ ಸೀರೀಸ್ ಮಾತ್ರ ಚೇಂಜ್ ಇರುತ್ತೆ. ಅಂದ್ರೆ ಈಗ ಸೀರೀಸ್ 5 ಸೀರೀಸ್ ಇದಾವೆ ಮಾನ್ಸೂನ್ ಬಂಪರ್ ಅಲ್ಲಿ, ಯಾವುದೋ ಒಂದು ಸೀರೀಸ್ಗೆ ಮೊದಲನೇ ಬಹುಮಾನ ಹೋಗುತ್ತೆ. ಮಿಕ್ಕಿದ್ದು ಸೀರೀಸ್ ಇರ್ತಾವಲ್ಲ ಅಂಕಿಗಳೆಲ್ಲ ಸೇಮ್ ಇರ್ತವೆ, ಅವರಿಗೆ ಕನ್ಸೋಲೇಷನ್ ಪ್ರೈಸ್ ಅಂತ ಹೇಳಿ ನೀಡ್ತಾರೆ. ಅದು ಕನ್ಸೋಲೇಷನ್ ಪ್ರೈಸ್ ಬಂದ್ಬಿಟ್ಟು ಸ್ನೇಹಿತರೆ 1 ಲಕ್ಷ ಇಟ್ಟಿದ್ದಾರೆ. ಕನ್ಸೋಲೇಷನ್ ಪ್ರೈಸ್ 1 ಲಕ್ಷ ಇದೆ. ಈಗ ಏನಾದ್ರೆ MAಗೆ ಫಸ್ಟ್ ಪ್ರೈಸ್ ಬಿದ್ದರೆ MB MC MD ಮತ್ತು MEಗೆ 1 ಲಕ್ಷ, ಅಂದ್ರೆ ಅಂಕಿಗಳು ಸೇಮ್. ಈ ರೀತಿ ಇದರ ಕನ್ಸೋಲೇಷನ್ ಪ್ರೈಸ್ ಏನಾದ್ರು ನಿಮಗೆ ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡ್ಬಿಟ್ಟು ಕೇಳಿ. ಅರ್ಥ ಆಗಿಲ್ಲ ಅಂದ್ರೆ ಅರ್ಥ ಮಾಡಿಸೋಣ. ಇಷ್ಟಿದೆ ಸ್ನೇಹಿತರೆ. ಇದನ್ನ ರಿಸಲ್ಟ್ ಯಾವ ರೀತಿ ನೀವು ಚೆಕ್ ಮಾಡೋದು? ರಿಸಲ್ಟ್ ಚೆಕ್ ಮಾಡೋದು ಇದ್ರ ಟಿಕೆಟ್ ಇನ್ಬ್ಯಾಗ್ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಆ ವೆಬ್ಸೈಟು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದು ಓದಿ ಹೇಳ್ತೀನಿ. www.kerala.trees.com ಇಲ್ಲ ಅಂತಂದ್ರೆ www.kerala.gov.in ಅಂತನೂ ಟೈಪ್ ಮಾಡಿದ್ರು ಬರುತ್ತೆ. ಇಲ್ಲ ಅಂದ್ರೆ www.statelottery.kerala.gov.in ಹಿಂದ್ಗಡೆ ಟಿಕೆಟ್ ಇನ್ಬ್ಯಾಗನೇ ಇರುತ್ತದೆ, ಆಯ್ತಾ? ಅದನ್ನ ನೀವು ನೋಡಿ ಒಂದು ಹಾಳೆಲ್ಲ ಬರ್ಕೊಂಡ್ಬಿಟ್ಟು ಗೂಗಲ್ ಸರ್ಚ್ ಮಾಡಿದ್ರೆ ನಿಮಗೆ ಲಿಂಕ್ ಸಿಗುತ್ತೆ. ಅಲ್ಲಿ ನಿಮಗೆ ಅಂದ್ರೆ ಇವಾಗ ಇದ್ರ ಡ್ರಾ ಡೇಟ್ ಹೇಳ್ತೀನಿ. ಡ್ರಾ ಡೇಟ್ ಬಂದ್ಬಿಟ್ಟು ಸ್ನೇಹಿತರೆ ಈ 2026 ಇಸ್ವಿದು ಮಾನ್ಸೂನ್ ಬಂಪರ್ ಡ್ರಾ ಡೇಟ್ ಬಂದ್ಬಿಟ್ಟು 18/7/2026 ಅಂದ್ರೆ 18ನೇ ತಾರೀಕು ಜುಲೈ ತಿಂಗಳಲ್ಲಿ 2 ಗಂಟೆಗೆ ಮಧ್ಯಾಹ್ನ 2 ಗಂಟೆಗೆ ಡ್ರಾ ಇದೆ, ಆಯ್ತಾ? ನೀವೇನಾದ್ರು ಮಾನ್ಸೂನ್ ಬಂಪರ್ 2026ನೇ ಇಸ್ವಿದು ಟಿಕೆಟ್ ತಗೊಂಡ್ರೆ ನಿಮಗೆ ಇದ್ರ ಫಲಿತಾಂಶ ಬರೋದು, ಇದರದ್ದು ರಿಸಲ್ಟ್ ಬರೋದು ಜುಲೈ 18ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ. ಮಧ್ಯಾಹ್ನ 2 ಗಂಟೆಗೆ ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್, ಏಯ್ತ್ ಇದೆಲ್ಲ ಮುಗಿಯಕ್ಕೆ ಒಂದು 4 ಗಂಟೆ ಆಗುತ್ತೆ, 4:15. ಅವಾಗ ನಿಮಗೆ ಲೈವ್ ನೋಡಕ್ ಆಗಲಿಲ್ಲ ಅಂತಂದ್ರೂ ನೀವೇನಾದ್ರು ಡ್ಯೂಟಿಗೆ ಹೋದ್ರೂ ಸಂಜೆ ಬಂದ್ಬಿಟ್ಟು ವೆಬ್ಸೈಟಲ್ಲಿ ನಿಮಗೆ PDF ಮುಖಾಂತರ ನಿಮಗೆ ಸಿಗುತ್ತೆ, ನಾನು ಹೇಳೋ ವೆಬ್ಸೈಟಲ್ಲಿ, ಆಯ್ತಾ? ಈಗ ಟಿಕೆಟ್ ದರ ಬಂದ್ಬಿಟ್ಟು ಪರ್ ಟಿಕೆಟ್, ಒಂದು ಟಿಕೆಟಿಗೆ 250 ರೂಪಾಯಿ ಇದೆ ಸ್ನೇಹಿತರೆ. ಈ ಮಾನ್ಸೂನ್ ಬಂಪರ್ 2026 ಇಸ್ವಿದು 250 ರೂಪಾಯಿ ಇದೆ, ಆಯ್ತಾ? ಇಷ್ಟಿದೆ ಸ್ನೇಹಿತರೆ ಮಾನ್ಸೂನ್ ಬಂಪರು. ಏನಾದ್ರು ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಮುಖಾಂತರ ನಾನು ಇದು ಬೇರೆ ಬ್ಯಾಂಕಿಂಗ್ ಆಗಲಿ, ಇಲ್ಲಾಂದ್ರೆ ಲಾಟ್ರೀಸ್ ಆಗಲಿ, ಇಲ್ಲ ಬೇರೆ ಏನಾದರೂ ಎಂಟರ್ಟೈನ್ಮೆಂಟ್ ಆಗಲಿ ವಿಡಿಯೋ ಮಾಡ್ತಾ ಇರ್ತೀನಿ. ದಯವಿಟ್ಟು ನನಗೆ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಸೂಪರ್ ಥ್ಯಾಂಕ್ಸ್ ಕೂಡ ಕೊಡಿ, ಆಯ್ತಾ? ನೀವು ದಯವಿಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟಿಂದ ನಾವು ಮುಂದೆ ಬರೋದು. ಜೈ ಹಿಂದ್, ಜೈ ಕರ್ನಾಟಕ.